ಹಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಈಗಾಗಲೇ ನಿಮ್ಗೆ ಗೊತ್ತಿರೋ ಹಾಗೆ ನಿನ್ನೆ NTA ದವರು ಒಂದು ನೋಟಿಸ್ ಅನ್ನ ಕೊಟ್ಟಿದ್ದಾರೆ. ಅದು ಯಾವುದು ನಾವು ಆಗ್ಬಾರ್ದಿತ್ತು ಅಂತ ಅನ್ಕೊಂಡಿದ್ವಿ ಈ ವರ್ಷ, ಆ ಒಂದು ಬಗ್ಗೆ ನೋಟಿಸ್ ಅನ್ನ ಕೊಟ್ಟಿದ್ದಾರೆ. ನೋಡ್ತಾ ಹೋದ್ರೆ ನೀವು ಸೆಕೆಂಡ್ ಪಾಯಿಂಟ್ ಅಲ್ಲಿ, ಆನ್ ದ ಲೇಟ್ ಈವ್ನಿಂಗ್ ಆಫ್ 7th May 2026, 4 days after the examination, NTA received inputs concerning alleged malpractice activity around the examination. 7th May 2026 ಗೆ NTA ದವರಿಗೆ ಒಂದು ಪೇಪರ್ ಲೀಕ್ ಆಗಿರೋ ಬಗ್ಗೆ ಒಂದು ಹಿಂಟ್ ಸಿಕ್ಕಿದೆ ಅಂತ ಇಲ್ಲಿ ಹೇಳಲಾಗ್ತದೆ. ದೀಸ್ ಇನ್ಪುಟ್ಸ್ ವೇರ್ ಎಸ್ಕಲೇಟೆಡ್ ಬೈ NTA ಟು ಸೆಂಟ್ರಲ್ ಏಜೆನ್ಸೀಸ್ ಆನ್ ದ ಮಾರ್ನಿಂಗ್ ಆಫ್ 8th May 2026 ಫಾರ್ ಇಂಡಿಪೆಂಡೆಂಟ್ ವೆರಿಫಿಕೇಶನ್. 7th May 2026 ಗೆ ಸಿಕ್ಕ ಮೇಲೆ 3ನೇ ತಾರೀಕು ಆಯ್ತಲ್ಲ, ಅದರಿಂದ 4 ದಿವಸ ಆದ್ಮೇಲೆ ಸಿಕ್ಕ ನಂತರ 8ನೇ ತಾರೀಕಿಗೆ ಹೈಯರ್ ಅಥಾರಿಟೀಸ್ ಇಂಡಿಪೆಂಡೆಂಟ್ ವೆರಿಫಿಕೇಶನ್ ಮಾಡ್ಲಿಕ್ಕೆ ಅದನ್ನ ಫಾರ್ವರ್ಡ್ ಮಾಡಿದ್ದಾರೆ. The action subsequently undertaken by the law enforcement agencies, including the detentions reported in the media over recent days, is the result of their professional and timely work. NTA places on record its appreciation for the agency leading this effort. ಅಂದ್ರೆ ಎಲ್ಲ ಕಡೆ ಮೀಡಿಯಾದಲ್ಲೂ ಕೂಡ ಇದೇ ತರ ಕೊಡ್ತಿರೋ ಹಾಗೆ ಮುಂದಿನ ಒಂದು ಹೈಯರ್ ಅಥಾರಿಟೀಸ್ಗಳು ಇದರ ಬಗ್ಗೆ ಒಂದು ಸರಿಯಾದ ಒಂದು ಇಂಡಿಪೆಂಡೆಂಟ್ ವೆರಿಫಿಕೇಶನ್ ನಡೆಸ್ತಾರೆ ಅಂತ ಇಲ್ಲಿ ಹೇಳಲಾಗ್ತಿದೆ. ಇದೇ ತರ ಟೈಮ್ಸ್ ಆಫ್ ಇಂಡಿಯಾ ಅವರೊಂದು ಇದೇ ಒಂದು ನೀಟ್ UG 2026 ಪೇಪರ್ ಲೀಕ್ ನ ಬಗ್ಗೆ ಒಂದು ರಿಪೋರ್ಟ್ ಅನ್ನು ಕೊಟ್ಟಿದ್ದಾರೆ. ಇಲ್ಲಿ ನೋಡೋಣ ಬನ್ನಿ ಏನಿದೆ ಅಂತ. ನೀಟ್ UG 2026, ದ ನ್ಯಾಷನಲ್ ಮೆಡಿಕಲ್ ಎಂಟ್ರೆನ್ಸ್ ಎಕ್ಸಾಮ್ ಫಾರ್ ಅಡ್ಮಿಷನ್ ಟು MBBS, PDS ಅಂಡ್ ಆಯುಷ್ ಪ್ರೋಗ್ರಾಮ್ ಇಸ್ ಅಂಡರ್ ಇನ್ವೆಸ್ಟಿಗೇಷನ್. ಏನಂತ ಹೇಳಿದ್ದಾರೆ ನೋಡಿ. ರಾಜಸ್ಥಾನ್ ಈ ಘಟನೆ ಆಗಿದ್ದು ಸಿಕಾರ್ ಅನ್ನೋ ಒಂದು ಪ್ಲೇಸ್ ರಾಜಸ್ಥಾನದಲ್ಲಿ. ರಾಜಸ್ಥಾನ್ ಪೊಲೀಸ್ ಸ್ಪೆಷಲ್ ಆಪರೇಷನ್ SOG is probing the case linked to a material that reportedly surfaced ahead of the examination conducted on May 3, 2026. May 3, 2026 ಗಿಂತ ಮುಂಚೆ ಕೆಲವೊಂದು ರಿಸೋರ್ಸಸ್ ಗಳು ಸಿಕ್ಕಿವೆ. ಅದರ ಮೇಲೆ SOG ಅವರು ಒಂದಿಷ್ಟು ಕ್ರಮವನ್ನು ಮತ್ತು ಇನ್ವೆಸ್ಟಿಗೇಷನ್ ಅನ್ನು ಮಾಡ್ತಾ ಇದ್ದಾರೆ ಅಂತ ಇಲ್ಲಿ ರಿಪೋರ್ಟ್ ಅಲ್ಲಿ ಹೇಳಲಾಗಿದೆ. According to the investigation, the alleged question set, a paper had been circulated among NEET aspirants from 15 days to 1 month before the examination. May 3 ಗೆ ಎಕ್ಸಾಮ್ ಇತ್ತಲ್ಲ, ಅದಕ್ಕಿಂತ 15 ದಿವಸದಿಂದ 1 ತಿಂಗಳ ಮೊದಲೇ ಆ ಪೇಪರ್ ಅನ್ನ ಸ್ಟೂಡೆಂಟ್ಸ್ ಗಳಿಗೆ ಸರ್ಕ್ಯುಲೇಟ್ ಮಾಡಲಾಗಿದೆ ಅನ್ನೋದನ್ನ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. Officials said the document reportedly contains around 410 questions with nearly 120 questions from chemistry. ಮತ್ತೆ ಮ್ಯಾಕ್ಸಿಮಮ್ ಕ್ವಶನ್ಸ್ ಮ್ಯಾಚ್ ಆಗಿರೋದು ಕ್ವಶನ್ ಪೇಪರ್ ಅಲ್ಲಿ ಕೆಮಿಸ್ಟ್ರಿ ಇಂದ ಅಂತ ಇಲ್ಲಿ ಹೇಳಲಾಗ್ತದೆ. ಕ್ವಶನ್ಸ್ ವರ್ತ್ 600 ಮಾರ್ಕ್ಸ್ ಅಂಡರ್ ಸ್ಕ್ರೂಟಿನಿ. ಅಂದ್ರೆ 720 ಔಟ್ ಆಫ್ 720 120 ಮಾರ್ಕ್ಸ್ ಮ್ಯಾಚ್ ಆಗ್ತಾ ಇಲ್ಲ. ಆ ಕ್ವಶನ್ ಪೇಪರ್ ನ ನೋಡಿದಾಗ, ಫೈನಲ್ ಎಕ್ಸಾಮ್ ಅಲ್ಲಿ ಕ್ವಶನ್ ಪೇಪರ್ ನೋಡಿದಾಗ 600 ಮಾರ್ಕ್ಸ್ ಮ್ಯಾಚ್ ಆಗ್ತಿದೆ ಅಂತ ಇಲ್ಲಿ ಹೇಳ್ತಿದ್ದಾರೆ. ಇನ್ವೆಸ್ಟಿಗೇಟರ್ಸ್ have examined claims that questions worth nearly 600 marks out of the total 720 were allegedly accessible to certain candidates before the examination, and said the agency was verifying whether the circulation of the material was linked to any organized wrongdoing. ಯಾವುದಾದ್ರೂ ಆರ್ಗನೈಸ್ಡ್ ಹಿಸ್ಟರಿಗೆ ಅಂತ ಬಗ್ಗೆ ಸೊ ಈಗ ನಾವು ಸಡನ್ ಆಗಿ ಹೇಳಕ್ ಆಗುದಿಲ್ಲ ಇದೊಂದು ಪೇಪರ್ ಲೀಕ್ ಅಂತ. ಯೂಶಲಿ ಕೆಲವೊಮ್ಮೆ ಮೋಸ್ಟ್ ಆಫ್ ದ ಟೈಮ್ ಒಂದು ಎಷ್ಟು ಈ ಒಂದು ವರ್ಷದ ಒಂದು 15 ವರ್ಷದಿಂದ ಒಂದು ಪ್ಯಾಟರ್ನ್ ಅನ್ನ ನೋಡ್ಕೊಂತ ಬಂದಾಗ, ನೀಟ್ ಅಲ್ಲಿ ಯಾವ ತರ ಕ್ವಶನ್ಸ್ ಅನ್ನ ಮಾಡ್ತಾರೆ ಅಂತ ಬಂದಾಗ, ಆ ಒಂದು ಅದೇ ತರ ಒಂದು ಕ್ವಶನ್ಸ್ ಗಳನ್ನ ರೆಡಿ ಮಾಡಿ ಇಲ್ಲಿ ಹೇಳಿದ 410 ಕ್ವಶನ್ಸ್ ಏನ್ ರೆಡಿ ಮಾಡಿದ್ರಲ್ಲ, ಅದೇ ತರ ಕ್ವಶನ್ಸ್ ಅನ್ನ ರೆಡಿ ಮಾಡಿ ಅದನ್ನ ಸ್ಟೂಡೆಂಟ್ಸ್ ಗೆ ಕೊಟ್ಟಾಗ ಅಲ್ಲಿ ಮೋಸ್ಟ್ ಆಫ್ ದ ಸಮ್ ಕ್ವಶನ್ಸ್ ಯೂಶುವಲಿ ಸಿಮಿಲಾರಿಟಿಯನ್ನು ಹೊಂದಿರುತ್ತದೆ ಫೈನಲ್ ನಾವೇನು ಎಕ್ಸಾಮ್ ಬರ್ತೀವಲ್ಲ ಆ ಎಕ್ಸಾಮ್ಗೆ. ಬಟ್ ಇಲ್ಲಿ ಒಂದು ಪ್ರಾಬ್ಲಮೆಟಿಕ್ ಆಗಿರೋದಂದ್ರೆ ಮೋಸ್ಟ್ ಆಫ್ ದ ಕ್ವಶನ್ಸ್ ದಟ್ ಟು ಫ್ರಮ್ ಕೆಮಿಸ್ಟ್ರಿ ಅರೌಂಡ್ 600 ಮಾರ್ಕ್ಸ್ ಇಲ್ಲಿ ಮ್ಯಾಚ್ ಆಗ್ತಿದೆ ಅನ್ನೋದು ಒಂದು ಪಾಯಿಂಟ್. ಎರಡನೇದು ಅಲ್ಲಿ ಏನು ಆಪ್ಷನ್ಸ್ ಕೂಡ ಇದ್ವಲ್ಲ, ಅವು ಕೂಡ ಆಪ್ಷನ್ಸ್ ಗಳು ಕೂಡ ಸೇಮ್ ಸಿಮಿಲರ್ ಆಗಿ ನೀಟ್ ಫೈನಲ್ ಪೇಪರ್ ಅಲ್ಲಿ ಬಂದಿದೆ ಅನ್ನೋದು. ಇವೆರಡು ಪಾಯಿಂಟ್ಸ್ ಇಲ್ಲಿ ಸ್ವಲ್ಪ ಟೆನ್ಷನ್ ಕೊಡುವಂತದ್ದಾಗಿದೆ. Out of these 420 questions, it is alleged that roughly 120 questions actually appeared in the chemistry section of the exam. It is reported that this guest paper had been circulated among the students well in advance. It began reaching them as early as 15 days prior to the examination. 15 ದಿವಸಕ್ಕಿಂತ 1 ತಿಂಗಳ ಮೊದಲನೇ ಎಲ್ಲ ಸ್ಟೂಡೆಂಟ್ಸ್ ಕೈಯಲ್ಲಿ ಇದು ಸಿಕ್ಕಿತ್ತು ಅನ್ನೋದು ಈ ಒಂದು ವಿಚಾರಣೆಯಲ್ಲಿ ತಿಳಿದಿದೆ. Preliminary findings suggest the alleged question bank originated from a medical student from who currently studying in Kerala. ಕೇರಳದಿಂದ ಸ್ಟಾರ್ಟ್ ಆಗಿದೆ ಅಂತ ಹೇಳ್ತಾರೆ. Sources linked to their investigation said the material was sent to associate in Sikar, ರಾಜಸ್ಥಾನದಲ್ಲಿದೆ, in May 1 before being passed into
paying guest facility operator. From there, it was reportedly circulated among students, counselors, aspirants across multiple coaching linked networks in Rajasthan. Through coaching ಇಂದ ಲಿಂಕ್ ಇಂದ ರಾಜಸ್ಥಾನ್ ಮತ್ತು ಅದರ್ ಸ್ಟೇಟ್ಸ್ ಅಲ್ಲಿ ಇದು ಲೀಕ್ ಆಗಿದೆ ಅನ್ನೋ ಬಗ್ಗೆ ಇಲ್ಲಿ ಮಾಹಿತಿ ಕೊಟ್ಟಿದ್ದಾರೆ. Investigators are examining the full chain of transmission, identifying each handler involved in the distribution process. ಮತ್ತೆ ಇಲ್ಲಿ ಇನ್ನೊಂದು ಹೇಳಿದ ಪ್ರಕಾರ ಅಕಾರ್ಡಿಂಗ್ ಟು ಸಮ್ ಸೋರ್ಸಸ್ ಕಾಪೀಸ್ ವರ್ allegedly sold for around 5 lakhs 2 days before the test. 5 ಲಕ್ಷ ರೂಪಾಯಿಗೆ ಇಲ್ಲಿ ಪೇಪರ್ ಅನ್ನ ಮಾರಲಾಗಿದೆ ಅನ್ನೋದ್ರ ಬಗ್ಗೆ ಕೂಡ ಒಂದು ಇಂಪಾರ್ಟೆಂಟ್ ಮಾಹಿತಿ ಇಲ್ಲಿ ಸಿಗ್ತಿದೆ. ಸೊ ಇದರಿಂದ ನಮಗೆ ಈ ಒಂದು ಹಂತದಲ್ಲಿ ಏನೊಂದು ಅರ್ಥ ಆಗ್ತಿದೆ ಅಂದ್ರೆ ಕರೆಕ್ಟ್ ಆಗಿ ಎಲ್ಲೂ ಕೂಡ ಮೆನ್ಷನ್ ಮಾಡಿಲ್ಲ ಪೇಪರ್ ಲೀಕ್ ಆಗಿದೆ ಅಂತ. ಬಟ್ ಈ ಇದ್ರ ಮೇಲೆ ಕಟ್ ಆಫ್ ಏನು ಪ್ರಭಾವ ಬೀಳುತ್ತೆ ಅನ್ನೋದಾದ್ರೆ ನೀವು 2024 ಅಲ್ಲಿ ನೋಡಿರ್ಬೋದು. ಇದರಿಂದ ಈಗ ಸದ್ಯಕ್ಕೆ ಯಾರು ಹೆದರುವಂತ ಅವಶ್ಯಕತೆ ಇಲ್ಲ, ಯಾರು ಹೆದರಬೇಡಿ. ಯಾಕಂದ್ರೆ ಏನಾದ್ರೂ ಆದ್ರೆ ಅದು ಬರೀ ಕರ್ನಾಟಕ ಅದು ಯಾವುದೋ ಒಂದು ರಾಜ್ಯಗಳಿಗೆ ಆಗುದಿಲ್ಲ, ಇಡೀ ದೇಶಕ್ಕೆ ಅದು ಒಂದು ಎಫೆಕ್ಟ್ ಆಗುತ್ತೆ. ಯೂಶುವಲಿ ಈ ತರ ಆಗದೆ ಇರಲಿ ಅಂತಾನೆ ನಾವು ಭಾವಿಸ್ಬೇಕು. ಬಟ್ ಒಂದು ಪ್ಲಸ್ ಪಾಯಿಂಟ್ ಏನಂದ್ರೆ ಈ ವರ್ಷದಲ್ಲಿ 2024 ಅಲ್ಲಿ ಏನು ಪೇಪರ್ ಲೀಕ್ ಆಗಿತ್ತಲ್ಲ, ಅಲ್ಲಿ ಮೋಸ್ಟ್ ಅಲ್ಲೂ ಕೂಡ ಯಾವುದೇ ಒಂದು ಫೈನಲ್ ಆಗಿ ಎಲ್ಲೂ ಕರೆಕ್ಟ್ ಆಗಿ ಕೋರ್ಟ್ ಕೂಡ ಹೇಳಿಲ್ಲ, ಸುಪ್ರೀಂ ಕೋರ್ಟ್ ಕೂಡ ಇಲ್ಲ ಅಂತ ಹೇಳಿತ್ತು. ಬಟ್ ಆವಾಗ ಸೆಂಟ್ರಲ್ ಗವರ್ಮೆಂಟ್ ಅವರು ಎಲ್ಲೂ ಲೀಕ್ ಆಗಿಲ್ಲ, ಎಲ್ಲೂ ಏನು ಚೇಂಜಸ್ ಆಗಿಲ್ಲ ಅಂತಾನೆ ಹೇಳ್ತಾ ಇದ್ರು ಫೈನಲ್ ವರೆಗೂ ಕೂಡ. ಸುಪ್ರೀಂ ಕೋರ್ಟ್ ಅಲ್ಲಿ ಕೂಡ ಅದೇ ತರವಾಗಿ ಅವರು ವಾದವನ್ನ ಮಂಡಿಸಿದ್ರು. ಬಟ್ ಈ ವರ್ಷ 4 to 5 days ಅಲ್ಲಿ ಎಕ್ಸಾಮ್ ನಿನ್ನೆನೆ 10ನೇ ತಾರೀಕಿಗೆ ಮೇಲೆ ಒಂದು ನೋಟಿಸ್ ಅನ್ನು ಕೊಟ್ಟು ಎಂಟೇದವರು ಹೇಳಿದ್ದಾರೆ, ಸಮ್ ಸೋರ್ಸಸ್ ಇದೆ ಹೇಳ್ತಾ ಇದ್ದಾರೆ ಲೀಕ್ ಆಗಿದೆ ಅಂತ. ಅದನ್ನ ನಾವು ಹೈಯರ್ ಅಥಾರಿಟೀಸ್ ಗಳಿಗೆ ಕೊಟ್ಟಿದ್ದೇವೆ ಇಂಡಿಪೆಂಡೆಂಟ್ ವೆರಿಫಿಕೇಶನ್ ಮಾಡ್ಲಿಕ್ಕೆ ಅಂತ. ಸೊ ಇಲ್ಲಿ ಎಂಟೇದವರು ಫಾಸ್ಟ್ ರೆಸ್ಪಾನ್ಸ್ ಅನ್ನು ಕೊಡ್ತಿದ್ದಾರೆ, ಅದು ಒಂದು ಒಳ್ಳೆ ಒಂದು ಅಂತ ಹೇಳ್ಬೋದು. ಇನ್ನೊಂದು ಏನಂದ್ರೆ ಕಟ್ ಆಫ್ ಬಗ್ಗೆ ಏನಾಗುತ್ತೆ ಅಂತ ಹೇಳೋದಾದ್ರೆ ನಿಮ್ಗೆಲ್ಲರೂ ಗೊತ್ತಿರೋ ಹಾಗೆ 2024ರಲ್ಲಿ ಪೇಪರ್ ಕೂಡ ಈಸಿ ಬಂದಿತ್ತು, ಪಾಯಿಂಟ್ ನಂಬರ್ 1. ಮತ್ತು ಕಟ್ ಆಫ್ ಪೇಪರ್ ಲೀಕ್ ಆಗಿದ್ದ ಕಾರಣದಿಂದ ಕಟ್ ಆಫ್ ತುಂಬಾ ಹೈ ಹೋಗಿತ್ತು ಅನ್ನೋದ್ರ ಬಗ್ಗೆ ಅನ್ನೋ ಒಂದು ವಿಷಯ ನಿಮ್ಗೆಲ್ಲರಿಗೂ ಗೊತ್ತಿದೆ. ಅದೇ ತರ ಈ ವರ್ಷ ಕೂಡ 2024 ಅಷ್ಟು ಪೇಪರ್ ಈಸಿ ಬಂದಿಲ್ಲ, ಅದಂತೂ ನಮ್ಗೆ ಗೊತ್ತಿದೆ. ಬಟ್ ಈ ಸತಿ ಇದೇ ತರ 2024 ಅಲ್ಲಿ ಲೀಕ್ ಆದಾಗ ಇದೇ ತರ ಈ ಸತಿ ಕೂಡ ಅಷ್ಟೇ ದೊಡ್ಡ ಪ್ರಮಾಣದಲ್ಲಿ ಏನಾದ್ರು ಲೀಕ್ ಆದ್ರೆ ಮತ್ತೆ ಕಟ್ ಆಫ್ ರೈಸ್ ಆಗುವಂತ ಲಕ್ಷಣಗಳು ಇರುತ್ತವೆ. ಬಟ್ ಸದ್ಯಕ್ಕೆ ಯಾವುದೇ ಅಂತ ಪೇಪರ್ ಲೀಕ್ ಆಗಿದೆ ಎಂದು ಖಂಡಿತವಾಗಿ ಎಲ್ಲೂ ರಿಪೋರ್ಟ್ ಇಲ್ಲ. ರಿಪೋರ್ಟ್ ಬಂದ ನಂತರ ಅದೇನು ಆಕ್ಷನ್ ತಗೊಳ್ತಾರೆ ಅನ್ನೋದನ್ನ ನಾವೆಲ್ಲರೂ ಕಾದು ನೋಡಬೇಕಾಗಿದೆ. ಸೊ ಇಷ್ಟನ್ನ ನಿಮ್ಗೆ ತಿಳಿಸ್ಬೇಕಾಗಿತ್ತು. ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ.